ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು 3D ಜೊಮೆಟ್ರಿಯಲ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಡೆರಿವೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನಾನು ಹಿಂದಿನ ವಿಡಿಯೋಲಿ ಆಲ್ರೆಡಿ 2 ಡೆರಿವೇಷನ್ನ ಕಂಪ್ಲೀಟ್ ಮಾಡಿದ್ದೆ. ಸೊ ಇದಾಗಿತ್ತು ಮೊದಲನೇ ಡೆರಿವೇಷನ್, ಇದನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಇದು ಸೆಕೆಂಡ್ ಡೆರಿವೇಷನ್ ಆಗಿದೆ. ಸೊ ಇದನ್ನು ನಾನು ಕಂಪ್ಲೀಟಾಗಿ ಡೆರಿವೇಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ, ಅದು ಈಸಿ ವೇಯಲ್ಲಿ. ಸೊ ಇದನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ಈ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹಾಗೆ ಇಲ್ಲಿ ಮೇಲೆ ಕಾಣ್ತಾ ಇರೋಂಥ ಲಿಂಕ್ ಮೇಲೇನೂ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡ್ಬೋದು. ಓಕೆ, ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 2 ಡೆರಿವೇಷನ್ ಇನ್ನೂ ಉಳಿದಿದ್ದಾವೆ, ಆ 2 ಡೆರಿವೇಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಥರ್ಡ್ ಒನ್ ಏನಿದೆ ನೋಡಿ. ಓಕೆ, ಸೊ ಥರ್ಡ್ ಒನ್ ಡೆರಿವೇಷನ್ ಇದೆ. ಸೊ ಇದನ್ನು ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡುವ. ಡಿರೈವ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಂತಿದೆ. ಓಕೆ, ಅದು ಯಾವುದರಲ್ಲಿ ಸಾಲ್ವ್ ಮಾಡಬೇಕು? ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟೇಷಿಯನ್ ಫಾರ್ಮ್ಗೆ ಸಾಲ್ವ್ ಮಾಡಬೇಕು. ಸೊ ಕರೆಕ್ಟಾ? ಇಲ್ಲಿ ಏನಿದೆ, ಇಕ್ವೇಷನ್ ಆಫ್ ದ ಪ್ಲೇನ್ ಅಂತಿದೆ. ಇಕ್ವೇಷನ್ ಆಫ್ ದ ಪ್ಲೇನ್ ನಾವು ಇಲ್ಲಿ ಮಾಡಬೇಕಾಗಿರೋದು. ಹಿಂದಿನ 2 ಡೆರಿವೇಷನಲ್ಲಿ ಇಕ್ವೇಷನ್ ಆಫ್ ದಿ ಲೈನ್ ಮಾಡಿದ್ವಿ, ಇವಾಗ ಇಕ್ವೇಷನ್ ಆಫ್ ದಿ ಪ್ಲೇನ್ ಮಾಡಬೇಕಾಗಿರೋದು. ಸೊ ಇದು ಕ್ವಶನ್ನು ನೋಡಿ ಮಾರ್ಚ್ ಆಫ್ 2014 ಬಂದಿದೆ. ಕರೆಕ್ಟಾ? ಅದೇ ರೀತಿ ನೆಕ್ಸ್ಟ್ ಇನ್ನೂ ಒಂದು ಡೆರಿವೇಷನ್ ಇದೆಯಲ್ಲ, ಅದು ಕೂಡ 5 ಟೈಮ್ಸ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಸೊ ಇದಾದಮೇಲೆ ಅದನ್ನು ಕೂಡ ಡಿಸ್ಕಷನ್ ಮಾಡುವ. ಓಕೆ, ಇವಾಗ ಏನಿದೆ ನೋಡಿ, ಇಕ್ವೇಷನ್ ಆಫ್ ದಿ ಪ್ಲೇನ್ ಮಾಡಬೇಕು, ಅದು ಇನ್ ನಾರ್ಮಲ್ ಫಾರ್ಮ್ ಒಳಗೆ ನಾವು ಫೈಂಡ್ ಮಾಡಬೇಕಾಗಿರೋದು ಇದನ್ನು. ಓಕೆ, ನಾವು ಇವಾಗ ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ನೋಡಿ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಇದು ಎಕ್ಸ್ ಆ್ಯಕ್ಸಸ್ಸು, ಇದು ವೈ ಆ್ಯಕ್ಸಸ್ಸು, ಇದು ಝೆಡ್ ಆ್ಯಕ್ಸಸ್ಸು. ಕರೆಕ್ಟಾ? ಸೊ ಇದರಲ್ಲಿ ನಾನು ಇದನ್ನು ಡ್ರಾ ಮಾಡಿದ್ರೆ ಇದು ಟ್ರಯಾಂಗಲ್ ಅಲ್ಲ, ಇದು 3Dಯಲ್ಲಿ ಇದೊಂದು ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀವು ಇವಾಗ. ಓಕೆ, ಸೊ ಒಂದು ಪ್ಲೇನನ್ನು ನೀವು ತೊಗೊಂಡ್ರೆ ಈ ಥರ ಒಂದು ಪ್ಲೇನ್ ಕನ್ಸಿಡರ್ ಮಾಡ್ಬೋದು ನೀವು ಇಲ್ಲಿ. ಕರೆಕ್ಟಾಗಿ ಇದೊಂದು ಸರ್ಫೇಸಲ್ಲಿ ಒಂಥರ ಪ್ಲೇನ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದು ನಿಮ್ಮದು ಪ್ಲೇನ್ ಆಯಿತು. ಸೊ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒರಿಜಿನಿಂದ ಈ ಪ್ಲೇನ್ಗೆ ಒಂದು ಲೈನ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಅದು ಏನಾಗಿರುತ್ತೆ, ನಿಮ್ಮದು ನಾರ್ಮಲ್ ಆಗಿರುತ್ತೆ. ಏನು ಮಾಡಿದೆ, ಒಂದು ಪ್ಲೇನ ತೊಗೊಂಡು ಅದ್ರ ಮೇಲೆ ಅದು ಒರಿಜಿನಿಂದ ಹಿಡಿದು ಅದರ ಪ್ಲೇನ್ ಮೇಲೆ ಒಂದು ಲೈನ್ ಡ್ರಾ ಮಾಡಿದೆ. ಆ ಡಿಸ್ಟೆನ್ಸ್ಗೆ ಏನಂತ ಡಿನೋಟ್ ಮಾಡ್ತಾರೆ ಅಂದರೆ ಡಿ ಅಂತ ಡಿನೋಟ್ ಮಾಡ್ತಾರೆ. ಅಂದರೆ ON ಇದೆಯಲ್ಲ, ಇದಕ್ಕೆ ಡಿ ಅಂತ ಡಿನೋಟ್ ಮಾಡ್ತಾರೆ. ಅಂದರೆ ಯೂನಿಟಿ ಡೈರೆಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ON ಏನಾಗಿದೆ, ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇದು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಇಲ್ಲಿ ಇದನ್ನು ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ಲೇನ್ ಆ್ಯಕ್ಚುಲಿ 3D ಒಳಗೆ ಯಾವ ಥರ ಇರುತ್ತಪ್ಪ ಅಂತಂದರೆ ಇಲ್ಲಿದೆ ನೋಡಿ. ಓಕೆ, ಸೊ ಇದರಲ್ಲಿ ನಾವು ಪ್ಲೇನ್ನ ತೊಗೊಂಡಿದ್ವಿ. ಇದನ್ನು ಒರಿಜಿನಿಂದ ಹಿಡಿದು ಆ ಪ್ಲೇನಿಗೆ ಏನಾಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಕರೆಕ್ಟಾ? ಆಮೇಲೆ P ಅನ್ನೋದು ಏನಾಗಿರುತ್ತೆ, ಇಲ್ಲಿ ಒಂದು ಪೊಸಿಷನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ OP ನಾನು ಇಲ್ಲಿ ಡ್ರಾ ಮಾಡಿದೆ, ಪೊಸಿಷನ್ ಫ್ಯಾಕ್ಟರ್ಗೆ R ಅಂತ ಡಿನೋಟ್ ಮಾಡ್ತೀರಾ. ಅದೇ ರೀತಿ PK ಏನಂತ ಇರ್ತಾರೆ ಪಾಯಿಂಟ್ಸು, X Y Z ಆಗಿರುತ್ತೆ. ಕರೆಕ್ಟಾ? ಓಕೆ, ಇವಾಗ ನಾವು ಇಲ್ಲಿ ಒಂದು 2 ಲೈನ್ ಬರ್ಕೋಬೇಕು ಏನೇನು ತೊಗೊಂಡಿದ್ವಿ ಅನ್ನೋದನ್ನು. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಅಬ್ಸರ್ವ್ ಹಿಯರ್, ನಾನು ಒಂದು 2 ಲೈನ್ ಬರ್ಕೊಂಡಿದ್ದೀನಿ. ಇಲ್ಲಿ ಏನಂತ ಬರೀಬೇಕಪ್ಪ ಅಂತಂದರೆ ಕನ್ಸಿಡರ್ ಎ ಪ್ಲೇನ್ ಹೂಸ್ ಡಿಸ್ಟೆನ್ಸ್ ಫ್ರಾಮ್ ದ ಒರಿಜಿನ್ ಈಸ್ ಅಂತಂದರೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಈ ಪ್ಲೇನ್ಗೆ ಇಲ್ಲಿಂದ ಒಂದು ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವು ತೊಗೊಂಡಿದ್ವಿ. ಇದಕ್ಕೆ ನಾವು ಏನಂತ ಡಿನೋಟ್ ಮಾಡ್ತಾ ಇದ್ದೀವಿ ಅಂದರೆ ON ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ ನಾವು. ಓಕೆ, ಸೊ ಅದನ್ನೇ ಏನಂತ ಕೊಟ್ಟಿದ್ದೇವೆ ಇಲ್ಲಿ, ON ಈಸ್ ಅ ನಾರ್ಮಲ್ ಫ್ರಮ್ ಒರಿಜಿನ್ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಇಲ್ಲಿ N ಕ್ಯಾಪ್ ಅಂತಂದರೆ ಯೂನಿಟ್ ವ್ಯಾಕ್ಟರ್ ನಾರ್ಮಲ್ ಅಲಾಂಗ್ ದ ON ಅಂತ ಹೇಳ್ಬೋದು. ಯೂನಿಟ್ ವ್ಯಾಕ್ಟರ್ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕರೆಕ್ಟಾ? ಸೊ ಇಲ್ಲಿ ON ಅಂತಂದರೆ ಏನಾಗುತ್ತೆ ನೋಡಿ, ಡಿ ಇದು ಡಿಸ್ಟೆನ್ಸ್, ಆಮೇಲೆ N ಕ್ಯಾಪ್, D ಇಂಟು N ಕ್ಯಾಪ್ ಆಗಿರುತ್ತೆ. ON ಈಸ್ ಈಕ್ವಲ್ಸ್ ಟು ಏನಾಯ್ತು ನಮ್ಮದು, D ಇಂಟು N ಕ್ಯಾಪ್ ಆಯಿತು. ಓಕೆ, ಏನೂ ಬರ್ದಿಲ್ಲ ಅಂತಂದರೆ ಇಷ್ಟಾದರೂ ನೀವು ಬರೀಬೇಕು ಎಕ್ಸಾಮಲ್ಲಿ. ಓಕೆ, ಏನಿಲ್ಲ, ಫಸ್ಟ್ ಏನು ಕನ್ಸಿಡರ್ ಮಾಡಬೇಕು, ಎ ಪ್ಲೇನ್ ಹೂಸ್ ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್. ಓಕೆ, ಅದಾದಮೇಲೆ ON ಅನ್ನೋದೇನಾಗಿರುತ್ತೆ ಇಲ್ಲಿ, ನಾರ್ಮಲ್ ಟು ಫ್ರಮ್ ಒರಿಜಿನ್ ಇರುತ್ತೆ. N ಕ್ಯಾಪ್ ಅಂದರೆ ಯೂನಿಟ್ ವ್ಯಾಕ್ಟರ್ ನಾರ್ಮಲ್ ಅಲಾಂಗ್ ON ಇರುತ್ತೆ. ಅದ್ರ ಸಲುವಾಗಿ ಏನಾಗುತ್ತೆ, ಇದು ON ಈಸ್ ಈಕ್ವಲ್ಸ್ ಟು D ಇಂಟು N ಕ್ಯಾಪ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನಾವು ಏನು ಮಾಡಬೇಕಾಗಿರೋದು, ವೆಕ್ಟರ್ ಫಾರ್ಮ್ ಮತ್ತು ಈ 2 ರಿಸಲ್ಟ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ನಾನಿಲ್ಲಿ ವೆಕ್ಟರ್ ಫಾರ್ಮ್ ಅಂತ ಬರೆದೆ. ಸೊ ಇವಾಗ ವೆಕ್ಟರ್ ಫಾರ್ಮ್ ಅಂತಂದರೆ ಏನಾಗುತ್ತಪ್ಪ ಅಂದರೆ ನಾವು ಇಲ್ಲಿ ಏನು ತೊಗೋಬೇಕು, ಇಲ್ಲೊಂದು ನಮಗೆ ಟ್ರಯಾಂಗಲ್ ಕಾಣಿಸ್ತಾ ಇದೆ, ಏನಿದೆ ONP. ಇದನ್ನು ನಾನು ಸಪ್ರೇಟಾಗಿ ಬರ್ಕೋತಾ ಇದ್ದೀನಿ. ಇದು ಒಂದು ONP ಇದೆ. ಕರೆಕ್ಟಾ? ಸೊ ಇದ್ರದ್ದು ಡೈರೆಕ್ಷನ್ ಯಾವ ಥರ ಇದೆ, ON ಅಂತ ನಾವು ತೊಗೊಂಡ್ರೆ ಸೊ ಈ ಥರ ಇರುತ್ತೆ ಇದು ಡೈರೆಕ್ಷನು. ಅದಾದಮೇಲೆ OP ತೊಗೊಂಡ್ರೆ ಇದ್ರದ್ದು ಈ ಥರ ಇರುತ್ತೆ. ಆಮೇಲೆ NP ಅಂತಂದರೆ ಈ ಥರ ಇರುತ್ತೆ. ಕರೆಕ್ಟಾ? ಸೊ ಇದು NP ಆಗಿರುತ್ತೆ. ಸೊ ಇವಾಗ ನೋಡಿ, ನಾವು ಇದರಲ್ಲಿ ON ಇದೆ, OP ಇದೆ, ಆಮೇಲೆ NP ಇದೆ. ಸೊ ವೆಕ್ಟರ್ ಎಡಿಷನ್ ಫಾರ್ಮೆಲ್ಲ ಹಾಕಿದರೆ ಏನಾಗುತ್ತೆ ನೋಡಿ, ಯಾವ ಥರ ಬರಬೇಕಂತ ಹೇಳಿದೆ ನಾನು. ಫಸ್ಟು ಇಲ್ಲಿಂದ ಈ ಥರ ಹೋಗುತ್ತಾ, ON ಆಗುತ್ತೆ, ಪ್ಲಸ್ NP ಈಸ್ ಈಕ್ವಲ್ಸ್ ಟು OP ಅಂತ ಬರೀಬೋದಾ. ಇದನ್ನು ಏನಾಗುತ್ತೆ ನೋಡಿ, ON ಪ್ಲಸ್ NP ಈಸ್ ಈಕ್ವಲ್ಸ್ ಟು OP ಅಂತ ಬರೀಬೋದು. ಇದೇನಾ ನಮ್ದು ವೆಕ್ಟರ್ ಎಡಿಷನ್ ರಿಸಲ್ಟ್. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿದ್ದರೆ ನೆಕ್ಸ್ಟ್ ರಿಸಲ್ಟ್ ವೆಕ್ಟರ್ ಇಲ್ಲಿಂದನೇ ಸ್ಟಾರ್ಟ್ ಆಗಿರಬೇಕು, ಇಲ್ಲಿ ಎಂಡ್ ಆಗಿರಬೇಕು. ಆವಾಗ ಇದ್ದದ್ದು ಸ್ಟಾರ್ಟಿಂಗ್, ಇದ್ದದ್ದು ಎಂಡಿಂಗ್ ಪಾಯಿಂಟ್ ಕೂಡಿಸುವಂಥ ಪಾಯಿಂಟ್ ಏನಾಗಿರುತ್ತೆ, ಎಡಿಷನ್ ಇರುತ್ತೆ.
ಓಕೆ, ಸೊ ನಾನು ಇಲ್ಲಿನೂ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಏನು ಬಂದಿದೆ ನಮ್ಮದು ರಿಸಲ್ಟು, ಟ್ರಯಾಂಗಲ್ ಯಾವ್ದು ಕನ್ಸಿಡರ್ ಮಾಡಿದ್ದೀವಿ, ONP. ONPಯಲ್ಲಿ ನಾವು ರಿಸಲ್ಟ್ ಏನು ತೊಗೊತಾ ಇದ್ದೀವಿ, ON ಪ್ಲಸ್ ವೆಕ್ಟರ್ ON ಪ್ಲಸ್ NP ಈಸ್ ಈಕ್ವಲ್ಸ್ ಟು ಏನು ಬಂತು ನಮ್ಮದು ಆನ್ಸರ್, OP ವೆಕ್ಟರ್ ಬಂತು. ಕರೆಕ್ಟಾ? ಸೊ ನಮ್ಗೆ ಆಲ್ರೆಡಿ ಏನೇನು ಗೊತ್ತಿದೆ ನೋಡಿ, ON ವ್ಯಾಕ್ಟರ್ ಅಂತಂದರೆ ಏನು ಗೊತ್ತಿದೆ ನಮಗೆ, ಅದನ್ನು ನಾವಿಲ್ಲಿ ಫಿಲಪ್ ಮಾಡ್ಕೋಬೇಕು. ಓಕೆ, ON ವ್ಯಾಕ್ಟರ್ ಅಂತಂದರೆ ಏನಿದೆ ನಮ್ಮದು ರಿಸಲ್ಟ್ ಆಲ್ರೆಡಿ ಇಲ್ಲಿ ಬಂದಿದೆಯಲ್ಲ, ಸೊ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಏನಿದೆ, D ಇಂಟು N ಕ್ಯಾಪ್ ಪ್ಲಸ್ NP ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ, ಈಸ್ ಈಕ್ವಲ್ಸ್ ಟು OP ಅಂತಂದರೆ ಇದನ್ನು R ವ್ಯಾಕ್ಟರ್ ಅಂತ ಬರಿಬೋದಾ. ಓಕೆ, ನಾನು ಇಲ್ಲಿ R ವ್ಯಾಕ್ಟರ್ ಅಂತ ಬರಿತಾ ಇದ್ದೀನಿ. ಓಕೆ, ಇದೇನಾಯ್ತು ನಮ್ಮದು R ವ್ಯಾಕ್ಟರ್ ಆಯಿತು. ಓಕೆ, ಸೊ ಇವಾಗ NP ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ವೆಕ್ಟರ್ R D ಇಂಟು N ಕ್ಯಾಪ್, ಇದನ್ನು ಈ ಸೈಡ್ ತೊಗೋಬೋದು, ಅವಾಗ ಏನಾಗುತ್ತೆ ಮೈನಸ್ D ಇಂಟು N ಕ್ಯಾಪ್ ಆಗುತ್ತಾ ಇದು. ಓಕೆ, ನಮಗೆ NP ವ್ಯಾಕ್ಟರ್ ರಿಸಲ್ಟ್ ಸಿಕ್ತು, R ಮೈನಸ್ D ಇಂಟು N ಕ್ಯಾಪ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಒಂದು ರಿಸಲ್ಟ್ ನಮಗೆ ಇಲ್ಲಿ ಗೊತ್ತಿರಬೇಕು. ಯಾವುದು ರಿಸಲ್ಟ್ ಅಂದರೆ ಇಲ್ಲಿ NP ಅನ್ನೋದು ಪರ್ಪೆಂಡಿಕ್ಯುಲರ್ ONಗಾಗಿದೆನಾ. ಓಕೆ, ON ಮತ್ತು NP ಅನ್ನೋದು ಇಲ್ಲಿ ಪರ್ಪೆಂಡಿಕ್ಯುಲರ್ ಕಾಣಿಸ್ತಾ ಇದೆಯಾ, ಇಲ್ಲಿ ನಿಮ್ಮದು 90 ಡಿಗ್ರಿ ಇದೆನಾ. ಕರೆಕ್ಟಾ? ಓಕೆ, ನೀವು 3Dಯಲ್ಲಿ ನೀವು ನೋಡಿದರೆ ಇದು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು NP ಮತ್ತು OP ಅನ್ನೋದು ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಅದನ್ನು ನಾವಿಲ್ಲಿ ಒಂದು ಲೈನ್ ಬರ್ಕೋಬೇಕು. ಏನಂತ ಇಲ್ಲೇ ಬೇಕಾದರೆ ಕೆಳಗಡೆ ಬರೀ, ನಾನು ಇಲ್ಲಿ ಸೈಡ್ ಬರಿತಾ ಇದ್ದೀನಿ ನೋಡಿ. NP ವ್ಯಾಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ON ವ್ಯಾಕ್ಟರ್. ಕರೆಕ್ಟಾ? ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, NP ಮತ್ತು ಓಕೆ, ಸೊ NP ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಟು ON ವ್ಯಾಕ್ಟರ್ ಇದ್ದರೆ ಯಾವುದೇ ಎರಡು ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಅದ್ರದ್ದು ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, 0 ಆಗಿರುತ್ತಾ. ಸೊ ಅಂದರೆ ಇವೆರಡದ್ದು ಡಾಟ್ ಪ್ರಾಡಕ್ಟ್ 0 ಆಗಲೇಬೇಕಾ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, NP ವ್ಯಾಕ್ಟರ್ ಡಾಟ್ ON ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು 0 ಈಸ್ ದ ಆನ್ಸರ್, 0 ವ್ಯಾಕ್ಟರ್ ಅಂತಲೂ ಬರಿಬೋದು ನಾವು. ಕರೆಕ್ಟಾ? ಯಾಕೆ ಇದನ್ನು 0 ತೊಗೊಂಡೆ, ನಮ್ಗೆ ಗೊತ್ತಿದೆ ಆಲ್ರೆಡಿ ಡಾಟ್ ಪ್ರಾಡಕ್ಟ್ ಆನ್ಸರ್ 0 ಬರುತ್ತೆ. ಯಾವಾಗ 0 ಬರುತ್ತೆ, ಅವೆರಡೂ ವ್ಯಾಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ. ಓಕೆ, ಸೊ ನಮಗೆ NP ವ್ಯಾಕ್ಟರ್ ಆನ್ಸರ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಲ್ಲ, ಸೊ ಇದನ್ನು ರಿಸಲ್ಟ್ ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. NP ವ್ಯಾಕ್ಟರ್ದ ಆನ್ಸರ್ ಎಷ್ಟು ಬಂದಿದೆ ನೋಡಿ, ವೆಕ್ಟರ್ R ಮೈನಸ್ D ಇಂಟು N ಕ್ಯಾಪ್ ಇದೆ ಡಾಟ್ ON ಅಂತಂದರೆ ಏನಿದೆ ನಮ್ಮದು, D ಇಂಟು N ಕ್ಯಾಪ್ ಇದೆ, ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ಇದನ್ನು D ಇಂಟು N ಕ್ಯಾಪ್ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕಾ. ಓಕೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, D ಇಂಟು ಅಂದರೆ ಇದೇನಾಗುತ್ತೆ R ವ್ಯಾಕ್ಟರ್, ಇಲ್ಲಿ ಡಾಟ್ ಇದೆ D ಇಂಟು N ಕ್ಯಾಪ್ ಮೈನಸ್, ಸೊ ಇದಕ್ಕೆ D ಇಂಟು D ಏನಾಗುತ್ತೆ, ಇದು D ಸ್ಕ್ವೇರ್ ಆಗುತ್ತೆ, ಇದು N ಕ್ಯಾಪ್ ಡಾಟ್ N ಕ್ಯಾಪ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು 0. ಕರೆಕ್ಟಾ? ಇದು ಕ್ಲಿಯರ್ ಆಯಿತಾ? ಓಕೆ, ನಮಗೆ ಗೊತ್ತಿರಬೇಕು ಯಾವಾಗಲೂ N ಕ್ಯಾಪ್ ಡಾಟ್ N ಕ್ಯಾಪ್ ಅಂದರೆ ಇದರ ಆನ್ಸರ್ ಯಾವಾಗಲೂ 1 ಇರುತ್ತೆ. ಎರಡು ಯೂನಿಟ್ ವ್ಯಾಕ್ಟರ್ನ ನಾವು ಡಾಟ್ ಪ್ರಾಡಕ್ಟಲ್ಲಿ ತೊಗೊಂಡ್ರೆ ಅದರ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಅಂತಂದರೆ ಇದು ರಿಸಲ್ಟ್ ಏನಾಯ್ತು, ಇವಾಗ ಪೂರ 1 ಆಗಿಬಿಡ್ತಾ. ಸೊ ಇದು ರಿಸಲ್ಟ್ 1 ಆದರೆ ಉಳಿದಿದ್ದೆಷ್ಟು ಇದರಲ್ಲಿ, ಇವೆರಡರಲ್ಲಿ ನಾನು D ಕಾಮನ್ ಫ್ಯಾಕ್ಟರ್ ತೊಗೋಬೇಕು ಇವಾಗ ಆ್ಯಕ್ಚುಲಿ. ಓಕೆ, ನಾನು ಇದನ್ನು ಇನ್ನೊಂದು ಸ್ಟೆಪ್ ಬರ್ಕೋತಾ ಇದ್ದೀನಿ. ಸೊ ಇದರ ಆನ್ಸರ್ 1 ಆದರೆ ಇಲ್ಲಿ ಉಳಿತೆಷ್ಟು D ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 0 ಆಯಿತು. ಓಕೆ, ಸೊ ಇವೆರಡರಲ್ಲೇ ನಾವು D ಕಾಮನ್ ಫ್ಯಾಕ್ಟರ್ ತೊಗೋಬೋದಾ. ಓಕೆ, D ತೊಗೊಂಡ್ರೆ ಉಳಿದದೇನು ನೋಡಿ, ಇಲ್ಲಿ R ವ್ಯಾಕ್ಟರ್ ಡಾಟ್ N ಕ್ಯಾಪ್, ಇಲ್ಲಿ D ಕಾಮನ್ ತೊಗೊಂಡಿದ್ದೀನಿ, ಮೈನಸ್ ಇದರಾಗ 1D ತೊಗೊಂಡ್ರೆ ಇಲ್ಲಿ 1D ಉಳಿತಾ, ಇಸ್ ಈಕ್ವಲ್ಸ್ ಟು 0 ಆಯಿತು. ಓಕೆ, ಸೊ ಈ ಡಿನ ನಾವು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ 0 ಇಂಟು D ಅಂದರೆ 0 ಆಗಿಬಿಡುತ್ತೆ. ಸೊ ಉಳಿದಿರೋಂಥ ಆನ್ಸರ್ ಎಷ್ಟು ಇವಾಗ ನಮಗೆ ಬಂದಿರೋದು, ವೆಕ್ಟರ್ R ಡಾಟ್ N ಕ್ಯಾಪ್ ಮೈನಸ್ D ಈಸ್ ಈಕ್ವಲ್ಸ್ ಟು 0. ಇದು ನಿಮ್ಮದು ವೆಕ್ಟರ್ ಫಾರ್ಮ್. ಇಲ್ಲ ಇದನ್ನು ಈ ಥರನೂ ಬರಿಬೋದು. D ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಇದು ಈಜಿ ಕೋಸ್ಟ್ ಆಗುತ್ತೆ. ಅಂದರೆ ಈಜಿ ಕೋಸ್ಟ್ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಇದನ್ನು ನೀವು D ಈಜಿ ಕೋಸ್ಟ್ ಟು ವೆಕ್ಟರ್ R ಡಾಟ್ N ಕ್ಯಾಪ್ ಈ ಥರ ಬರೆದ್ರು ಕೂಡ ಕರೆಕ್ಟ್ ಆಗುತ್ತೆ. ಸೊ ಇದಾಯಿತು ನಮ್ಮದು ವೆಕ್ಟರ್ ಫಾರ್ಮ್. ಸಿಂಪಲ್ ಇದೆಯಾ. ಇದರಲ್ಲಿ ಏನು ಮಾಡಿಲ್ಲ ನಾನು. ಫಸ್ಟ್ ಒಂದು ಟ್ರಯಾಂಗಲ್ದು ಅಡಿಷನ್ ವೆಕ್ಟರ್ ಫಾರ್ಮಲ್ಲಿ ಅಪ್ಲೈ ಮಾಡಿದ್ದೀನಿ. NP ಈಸ್ ಈಕ್ವಲ್ಸ್ ಟು ಫೈಂಡ್ ಔಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ NP ಈಸ್ ಪರ್ಪೆಂಡಿಕ್ಯುಲರ್ ಟು ON ಇತ್ತು. ಸೊ NP ವ್ಯಾಲ್ಯೂಸ್ ಹಾಕಿದೆ, ON ವ್ಯಾಲ್ಯೂ ಹಾಕಿದೆ, ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡೆ. ಇಲ್ಲಿ N ಡಾಟ್ N ಕ್ಯಾಪ್ ಅಂದರೆ ಅದು ವ್ಯಾಲ್ಯೂ 1 ಇತ್ತು. ಅದಾದಮೇಲೆ ಇಲ್ಲಿ D ಕಾಮನ್ ಫ್ಯಾಕ್ಟರ್ ತೊಗೊಂಡೆ, D ಸೈಡ್ ಶಿಫ್ಟ್ ಮಾಡಿಕೊಂಡೆ, 0 ಬಂತು. ಅದಾದಮೇಲೆ D ಈಸ್ ಈಕ್ವಲ್ಸ್ ಟು R ಡಾಟ್ ಮೈನಸ್ N ಕ್ಯಾಪ್ ಸಿಕ್ತು. ಸೊ ವೆಕ್ಟರ್ ಫಾರ್ಮ್ ಕ್ಲಿಯರ್ ಆಯಿತಾ. ಓಕೆ, ಇವಾಗ ಏನು ಮಾಡಬೇಕಾಗಿರೋದು, ನಾವು ಕಾರ್ಟೇಷನ್ ಫಾರ್ಮ್ ಮಾಡ್ಕೋಬೇಕು. ಓಕೆ, ಕಾರ್ಟೇಷನ್ ಫಾರ್ಮ್ನು ಇದನ್ನು ಕೂಡ ಇದು ಸಿಂಪಲ್ ಆಗಿದೆ ನೋಡಿ.
ಸೊ ನಾವು ಇವಾಗ ಏನು ಮಾಡಬೇಕು, ಕಾರ್ಟೇಷಿಯನ್ ಫಾರ್ಮ್ ಮಾಡಬೇಕು. ನಮಗೆ ವೆಕ್ಟರ್ ಫಾರ್ಮ್ ಸಿಕ್ಕಿದೆನಾ, ಸೊ ಅದನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಡಿ ಈಸ್ ಈಕ್ವಲ್ಸ್ ಟು ಏನು ಸಿಕ್ಕಿದೆ ನೋಡಿ, ಇಲ್ಲಿ ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಇದೆ. ಕರೆಕ್ಟಾ? ಓಕೆ, ವೆಕ್ಟರ್ ಆರ್ ಅಂತಂದರೆ ಏನಾಗುತ್ತೆ ಮೊದಲು ನಮಗೆ ಗೊತ್ತು ಮಾಡ್ಕೋಬೇಕು. ವೆಕ್ಟರ್ ಆರ್ ಅಂತಂದರೆ ಇದು ಪೊಸಿಷನ್ ವೆಕ್ಟರ್ ಆಗಿರುತ್ತೆ, ಅಂದರೆ ಇದ್ರದ್ದು ಪಾಯಿಂಟ್ ಏನಾಗಿರುತ್ತೆ, ಎಕ್ಸ್ ಕಾಮ ವೈ ಕಾಮ ಝೆಡ್ ಆಗಿರುತ್ತೆ. ಅದಾದಮೇಲೆ ಎನ್ ಕ್ಯಾಪ್ ಅಂತಂದರೆ ಇದ್ರದ್ದು ಡೈರೆಕ್ಷನ್ ಕೊಸೈನ್ಸ್ ಏನಾಗಿರುತ್ತಪ್ಪ ಅಂತಂದರೆ ಎಲ್ ಎಮ್ ಎನ್ ಆಗಿರುತ್ತೆ. ಓಕೆ, ಇದು ನಮಗೆ ಗೊತ್ತಿರಬೇಕು. ಯಾವುದು ಎನ್ ಕ್ಯಾಪ್ ಅಂತಂದರೆ ಯೂನಿಟ್ ವೆಕ್ಟರ್ದು ಡೈರೆಕ್ಷನ್ ಕೊಸೈನ್ಸ್ ತೊಗೋಬೇಕು, ಪಾಯಿಂಟ್ಸ್ ತೊಗೋಬೇಕಾಗಿದ್ರೆ ಇದರ ರಿಸಲ್ಟು ಎಲ್ ಎಮ್ ಎನ್ ಇರುತ್ತೆ. ಇದು ನೆನಪಿನಲ್ಲಿ ಇರಬೇಕು. ಓಕೆ, ಸೊ ಇವೆರಡು ರಿಸಲ್ಟ್ನ ನಾವು ಇಲ್ಲಿ ಹಾಕಿಬಿಟ್ರೆ ಮುಗೀತು, ನಮಗೆ ಸಿಕ್ಬಿಡುತ್ತೆ. ಏನಿದೆ ನಮ್ಮದು ಡಿ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್, ಡಿ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಆರ್ ರಿಸಲ್ಟ್ ಏನಿದೆ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಾಟ್ ಎನ್ ಕ್ಯಾಪ್ ರಿಸಲ್ಟು ಎಲ್ ಎಮ್ ಎನ್ ಇದೆ. ಕರೆಕ್ಟಾ? ಸೊ ಇವಾಗ ಎರಡರದ್ದು ಡಾಟ್ ಪ್ರಾಡಕ್ಟ್ ತೊಗೋಬೇಕು ನಾವು. ಇಲ್ಲ ನೀವು ಬೇಕಿದ್ರೆ ನೀವು ವೆಕ್ಟರ್ ಬರೀತಿದ್ರೆ ವೆಕ್ಟರ್ ಫಾರ್ಮ್ ಒಳಗೂ ಬರೆದ್ರು ಕೂಡ ಮಾಡ್ಬೋದು. ಏನಂದ್ರೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಬರೋದು. ಅದಾದಮೇಲೆ ಎಲ್ ಐ ಕ್ಯಾಪ್ ಎಮ್ ಜೆ ಕ್ಯಾಪ್ ಎನ್ ಕೆ ಕ್ಯಾಪ್ ಅಂತ ಬರೆದು ಕೂಡ ತೊಗೋಬೋದು. ಓಕೆ, ಸೊ ಇವಾಗ ನಾನು ಡೈರೆಕ್ಟ್ ಪಾಯಿಂಟ್ಸೇ ಬರೆದಿದ್ದೀನಿ. ಓಕೆ, ಅದಾದಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡ್ತಿದ್ರೆ ಐ ಡಾಟ್ ಐ ಆನ್ಸರ್ 1 ಆಗ್ತಿತ್ತು ಅಂದರೆ ಐ ಟು ಐ ಮಾಡ್ತಿದ್ವಿ. ಓಕೆ, ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ನೋಡಿ, ಐ ಡಾಟ್ ಐ ಅಂದರೆ ವ್ಯಾಲ್ಯೂ 1 ಆಗುತ್ತಾ, ಸೊ ಅದನ್ನು ಬಿಟ್ಟಿದ್ರಿ ನೀವು ಹಾಗೆ. ಸೊ ಇಲ್ಲಿನೂ ನಾನು ಏನು ಮಾಡ್ತಾಯಿದ್ದೀನಿ, ಐ ಡಾಟ್ ಇದು ಎರಡು ರಿಸಲ್ಟ್ನ ಡಾಟ್ ಪ್ರಾಡಕ್ಟ್ ತೊಗೋತಾ ಇದ್ದೀನಿ. ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಇಂಟು ಎಲ್ ಅಂತ ತೊಗೋಬೇಕು ಇವಾಗ. ಸೊ ಡಿ ಈಸ್ ಈಕ್ವಲ್ಸ್ ಏನಾಗುತ್ತೆ ಎಕ್ಸ್ ಇಂಟು ಎಲ್ ಪ್ಲಸ್ ಅದಾದಮೇಲೆ ವೈ ಇಂಟು ಎಮ್ ಪ್ಲಸ್ ಝೆಡ್ ಇಂಟು ಎನ್. ಇದು ನಿಮ್ಮದು ಕಾರ್ಟೇಷಿಯನ್ ಫಾರ್ಮ್. ಇದು ಇಷ್ಟೇ ಇರೋದು ಇದರಲ್ಲಿ. ಇದು ಸಿಂಪಲ್ ಆಗಿದೆನಾ? ಸೊ ಇದರಲ್ಲಿ ಏನೂ ಡಿಫಿಕಲ್ಟಿ ಇಲ್ಲ ನನ್ನ ಪ್ರಕಾರ ನೋಡಿದರೆ. ಇದೇ ಫಾರ್ಮ್ಯಾಟ್ ಒಳಗೆ ಮಾಡಿದ್ರೆ 100% ಶೂರ್ ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಏನು ಇದರಲ್ಲಿ ತೊಗೋಬೇಕಾಗಿರೋದಂದರೆ ಫಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಇದು ನನಗೆ ನೆನಪಿರಬೇಕು. ಎನ್ ಪಿ ಪರ್ಪೆಂಡಿಕ್ಯುಲರ್ ಟು ಓ ಎನ್ ಅಂತಂದರೆ ಅದರದ್ದು ಡಾಟ್ ಪ್ರಾಡಕ್ಟ್ 0 ಇರುತ್ತೆ. ಅದಾದಮೇಲೆ ಓ ಎನ್ ಅಂತಂದರೆ ಡಿ ಇಂಟು ಎನ್ ಕ್ಯಾಪ್ ತೊಗೋಬೇಕು. ಅದಾದಮೇಲೆ ಎನ್ ಕ್ಯಾಪ್ ಅಂದರೆ ಎಲ್ ಎಮ್ ಎನ್, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಅದರದ್ದು ಡಾಟ್ ಪ್ರಾಡಕ್ಟ್ ತೊಗೊಂಡು ಬಂದುಬಿಟ್ರೆ ಮುಗೀತು. ಇದನ್ನು ಆ್ಯಡ್ ಮಾಡ್ಕೊತ ಹೋಗಿಬಿಟ್ರೆ ಇದು ನಿಮ್ಮದು ಡಿ ಡಿಸ್ಟೆನ್ಸ್ ಸಿಗ್ಬಿಡ್ತು. ಸೊ ಇದು ಏನಾಗುತ್ತೆ ನಿಮ್ಮದು ಇಕ್ವೇಷನ್ ಆಫ್ ದಿ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ಗೆ ಬರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಇನ್ನೂ ಒಂದು ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡುವ. ಓಕೆ, ನೀವು ಯೂಟ್ಯೂಬಲ್ಲಿ ASP.NET ಕ್ಲಾಸಸ್ ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಅದರಲ್ಲಿ ನೀವು ASP.NET ಓಪನ್ ಮಾಡಿದ ಮೇಲೆ ನನ್ನ ಚಾನಲ್ ಓಪನ್ ಆಗುತ್ತೆ. ಅದರಲ್ಲಿ ನಾನು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೇನೆ ಕಾಣಿಸುತ್ತೆ ಇಲ್ಲಿ. ಅದರಲ್ಲಿ ಸ್ಪೆಷಲಾಗಿ ನೀವು ಪ್ಲೇ ಲಿಸ್ಟಲ್ಲಿ ಹೋದ್ಮೇಲೆ ನಾನು ಒಂದು ಸಪ್ರೇಟ್ ಫೋಲ್ಡರ್ ಮಾಡಿದ್ದೀನಿ, ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿಬಿಟ್ಟು. ಸೊ ಅದನ್ನು ಓಪನ್ ಮಾಡಿದ ಮೇಲೆ ನಾನು ಇಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಸಲುವಾಗಿ ಸ್ಪೆಷಲಾಗಿ ಏನೇನು ಓದಬೇಕು, ಏನೇನು ಸ್ಟಡಿ ಮಾಡಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು. ಸೊ ಇದನ್ನು ಪ್ಲೀಸ್ ಎಲ್ಲರೂ ನೀವು ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ 4th ಡೆರಿವೇಷನ್ ಹೋಗ್ತಾ ಇದ್ದೀನಿ. ನೋಡಿ ಏನಿದೆ, ಡೆರೈವ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವ್ಯಾಕ್ಟರ್ ಆ್ಯಂಡ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಅಂತ ಇದೆ. ಏನಿದೆ ಪ್ಲೇನ್ ಇಕ್ವೇಷನ್, ಇಲ್ಲಿ ಕೂಡ ಪ್ಲೇನ್ ಇಕ್ವೇಷನ್ನೇ ಮಾಡಬೇಕು. ಅದೇನಿದೆ ಪ್ಲೇನು ಪರ್ಪೆಂಡಿಕ್ಯುಲರ್ ಟು ದಿ ಗಿವನ್ ವ್ಯಾಕ್ಟರ್ ಇದೆ, ಆಮೇಲೆ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಅಂತಿದೆ. ಓಕೆ, ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಈ ಕ್ವಶನ್ 5 ಸತಿ ಬಂದಿದೆ. ಯಾವಾಗ ಬಂದಿದೆಯಪ್ಪ ಅಂತಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಾನು ಫಸ್ಟ್ ಸಪ್ಲಿಮೆಂಟ್ರಿ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸಪ್ಲಿಮೆಂಟ್ರಿ ಎಕ್ಸಾಮ್ 15ನಲ್ಲಿ ಬಂದಿದೆ ಜುಲೈ, ಅದಾದಮೇಲೆ 16ನಲ್ಲಿ ಬಂದಿದೆ, ಅದಾದಮೇಲೆ 19ನಲ್ಲಿ ಬಂದಿದೆ, ಅದಾದಮೇಲೆ ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮ್ 16, 17ನಲ್ಲಿನೂ ಬಂದಿದೆ. ಓಕೆ, ಸೊ ಟೋಟಲ್ ಆಗಿ 1, 2, 3, 4, 5 ಟೈಮ್ಸ್ ಇದೇ ಕ್ವಶನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕರೆಕ್ಟಾ? ಓಕೆ, ಸ್ಟಾರ್ಟ್ ಮಾಡುವ. ಸೊ ಇಲ್ಲಿ ಏನಿದೆ ಇಕ್ವೇಷನ್ ಆಫ್ ದಿ ಪ್ಲೇನ್ ತೊಗೋಬೇಕಂದ್ರೆ ಮೊದಲು ಇಲ್ಲೊಂದು ನಾನು ಡಯಾಗ್ರಾಮ್ನ ಡ್ರಾ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾನು ಇವಾಗ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಎಕ್ಸ್ ಆ್ಯಕ್ಸಸ್ಸು, ವೈ ಆ್ಯಕ್ಸಸ್ಸು, ಅದಾದಮೇಲೆ ಝೆಡ್ ಆ್ಯಕ್ಸಸ್ಸಲ್ಲಿ ಇದು ನಾನು ಪ್ಲೇನ್ ತೊಗೊಂಡಾಯಿತು. ಓಕೆ, ಈ ಪ್ಲೇನ್ ರಿಸಲ್ಟಲ್ಲಿ ನಾನು ಇಲ್ಲಿಂದ ಯಾವುದೋ ಒಂದು ಪಾಯಿಂಟ್ನ ಪಾಯಿಂಟ್ ಔಟ್ ಮಾಡಿದರೆ ಈ ಪಾಯಿಂಟ್ ಹೆಂಗೆ ಯಾವ ಥರ ಇರುತ್ತೆ ಅಂತ ಇದು ತೊಗೊಂಡ್ರೆ ಇದು ಏನಾಗಿರುತ್ತೆ, ಇದು ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತಾ? ಕರೆಕ್ಟಾ? ಓಕೆ, ಸೊ ಇವಾಗ ಇಲ್ಲಿ ಏನಾಯಿತು, ಇದು ನಾನು ಈ ವೆಕ್ಟರ್ನ ನಾನು ಏನಂತ ಡಿನೋಟ್ ಮಾಡ್ತಾ ಇದ್ದೀನಿ ಅಂದರೆ ಎನ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಇದು ಈ ವೆಕ್ಟರ್ ಇದು ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇದೆಯಾ? ಓಕೆ,
ಸೊ ಇವಾಗ ಏನು ಮಾಡಬೇಕು, ಮತ್ತೆ ಒಂದು ಪಾಯಿಂಟ್ ತೊಗೋಬೇಕು. ಇದು ಪಾಸಿಂಗ್ ಥ್ರೂ ಎ, ಈ ಪ್ಲೇನಿಂದಲೇ ಪಾಸ್ ಆಗುವಂಥ ಒಂದು ಪಾಯಿಂಟ್ ತೊಗೋಬೇಕು. ನಾನು ಆ ಪಾಯಿಂಟ್ನ ಇಲ್ಲಿ ತೊಗೋತಾ ಇದ್ದೀನಿ. ಓಕೆ, ಸೊ ಅದನ್ನು ಇಲ್ಲಿಂದ ನಾನು ಡ್ರಾ ಮಾಡ್ಕೋಬೇಕು. ಇವಾಗ ಇದು ಒಂದು ಪಾಯಿಂಟ್ ತೊಗೊಂಡ್ರೆ ಇಲ್ಲಿಂದ ಇದನ್ನೊಂದು ಡ್ರಾ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಪಾಸಿಂಗ್ ಥ್ರೂ ಏನು ಪಾಯಿಂಟ್ ಅಂತಿದೆ. ಸೊ ಇದೊಂದು ಪಾಯಿಂಟ್ ತೊಗೊಂಡೆ. ಸೊ ಅದಾದಮೇಲೆ ನಾವು ಇಲ್ಲಿ ಇನ್ನೊಂದು ಏನು ತೊಗೋಬೇಕು, ಪಿ ಪಾಯಿಂಟ್ ತೊಗೋಬೇಕು. ಅದು ಪೊಸಿಷನ್ ವ್ಯಾಕ್ಟರ್, ಎಲ್ಲದರಲ್ಲೂ ಫಿಕ್ಸ್ ತೊಗೊಳ್ಳೇಬೇಕು. ನಾನು ಆ ಪಾಯಿಂಟ್ನ ಇಲ್ಲಿ ತೊಗೋತಾ ಇದ್ದೀನಿ. ಸೊ ಪಿ ಪಾಯಿಂಟ್ ತೊಗೊಂಡ್ರೆ ಇದನ್ನು ಕೂಡ ನಾವೇನು ಮಾಡ್ಕೋಬೇಕು, ಜಾಯಿನ್ ಮಾಡ್ಕೋಬೇಕು. ಓಕೆ, ಸೊ ನಾನೇನು ಮಾಡಿದೆ, ಇದು ಪಾಯಿಂಟ್ ಎ ತೊಗೊಂಡಿದ್ದೆ. ಸೊ ಇದು ನಿಮ್ಮದು ಪೊಸಿಷನ್ ವ್ಯಾಕ್ಟರ್ ಇದೆ. ಓಕೆ, ಸೊ ಪಾಯಿಂಟ್ ಎ ಇದು ಒರಿಜಿನ್ ಇರುತ್ತೆ ನಿಮ್ಮದು. ಪಾಯಿಂಟ್ ಎ ತೊಗೊಂಡ್ರೆ ಇದರದ್ದು ಪಾಯಿಂಟ್ಸು ಏನಾಗಿರುತ್ತಪ್ಪ ಅಂತಂದರೆ, ಪಿ ಪಾಯಿಂಟ್ ಅಂದರೆ ನಮ್ಗೆ ಗೊತ್ತೇ ಇದೆ, ಯಾವಾಗಲೂ ಎಕ್ಸ್, ವೈ, ಝೆಡ್ ಇರುತ್ತೆ ಅಂತಂದರೆ ಇದು ನಾವು ಏನು ತೊಗೋಬೇಕು, ಪಾಯಿಂಟ್ ಇದು x1, y1, z1 ಅಂತ ತೊಗೋಬೇಕು. ಓಕೆ, ಸೊ ಇವಾಗ ಮತ್ತೇನಾಗುತ್ತೆ, ಇದಂದ್ರೆ ಗೊತ್ತಿದೆ ನಿಮಗೆ, ಇದು ವ್ಯಾಕ್ಟರ್ ಆರ್ ಆಗಿರುತ್ತೆ. ಓಕೆ, ಓ ಎನ್ ಅಂತಂದರೆ ಇದಕ್ಕೆ ನಾವು ಏನು ನೋಟ್ ಮಾಡೋಣ, ವ್ಯಾಕ್ಟರ್ ಎ ಅಂತ ಕೊಡೋಣ. ಇಕ್ವೇಷನ್ ಆಫ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ವ್ಯಾಕ್ಟರ್, ಅಂದರೆ ಇಲ್ಲಿ ಒಂದು ಗಿವನ್ ವ್ಯಾಕ್ಟರ್ ಕೊಟ್ಟಿದ್ದಾರೆ, ಎನ್ ವ್ಯಾಕ್ಟರ್, ಇದು ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಅದಾದಮೇಲೆ ನಾವು ಇಲ್ಲಿ ಒಂದು ಇದನ್ನು ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂತಂದರೆ ಅದಕ್ಕೆ ಪಾಯಿಂಟ್ ಎ ತೊಗೊಂಡಿದ್ದೀನಿ, ಅದು x1, y1, z1 ಆಗಿರುತ್ತೆ. ಇಲ್ಲಿ ಒಂದು ಪೊಸಿಷನ್ ವ್ಯಾಕ್ಟರ್ ಅಂತ ತೊಗೊಳ್ಳೇಬೇಕು. ಸೊ ಪಾಯಿಂಟ್ ತೊಗೊಂಡು, ಸೊ ಏನು ತೊಗೊಂಡಿದ್ವಿ ಅನ್ನೋದನ್ನು ಸ್ವಲ್ಪ ಬರ್ಕೋಬೇಕು. ಇವಾಗ ಏನೇನು ಬರ್ಕೊಂಡಿದ್ದೀನಿ ಅಂತಂದರೆ, ಕನ್ಸಿಡರ್ ಎ ಪ್ಲೇನ್ ಇನ್ ಸ್ಪೇಸ್. ನಾವು ಇದನ್ನೊಂದು ಪ್ಲೇನ್ ತೊಗೊಂಡಿದ್ವಿ ಇನ್ ಸ್ಪೇಸ್ ಒಳಗೆ. ಅದಾದಮೇಲೆ ಎ ಪಾಯಿಂಟ್ ಅಂತ ತೊಗೊಂಡು, ಎ ಪಾಯಿಂಟ್ ಏನಾಗಿದೆ, ಗಿವನ್ ಪಾಯಿಂಟ್ ಆನ್ ದ ಪ್ಲೇನ್, ಅಂದರೆ ಇದು ಈ ಪಾಯಿಂಟ್ ಈ ಪ್ಲೇನಲ್ಲಿರುವಂಥ ಒಂದು ಗಿವನ್ ಪಾಯಿಂಟ್ ಆಗಿದೆ. ಸೊ ಅದನ್ನು ಎ ಪಾಯಿಂಟ್ ಅಂತ ಡಿನೋಟ್ ಮಾಡಿದೆ, x1, y1, z1 ಅಂತ ಕೊಟ್ಟಿದ್ದೀವಿ. ಅದಾದಮೇಲೆ ಒ ಪಿ ಅಂತ ನಿಮ್ಗೆ ಗೊತ್ತಿದೆ, ಇದು ಪೊಸಿಷನ್ ವ್ಯಾಕ್ಟರ್ ಆಗಿದೆ, x, y, z ಇದೆ. ಅದಾದಮೇಲೆ ಎನ್ ಅನ್ನೋದೇನಿದೆ, ನಾರ್ಮಲ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್, ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಪ್ಲೇನಿಗೆ. ಇಷ್ಟೇ ನಾವು ಏನು ಕೊಟ್ಟಿರೋದನ್ನು ನಾವು ಇವಾಗ ಬರ್ಕೊಂಡು, ಇವಾಗ ಏನು ಮಾಡಬೇಕು, ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟೇಷನ್ ಫಾರ್ಮ್ ಮಾಡಿದರೆ ಮುಗೀತಾಗುತ್ತೆ. ಓಕೆ, ಸೊ ಫಸ್ಟು ವೆಕ್ಟರ್ ಫಾರ್ಮ್ ಸ್ಟಾರ್ಟ್ ಮಾಡುವ. ಸೊ ನಾವು ಇವಾಗ ವೆಕ್ಟರ್ ಫಾರ್ಮ್ ತೊಗೊಂಡ್ರೆ ಇದರಲ್ಲಿ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆಯಾ ನಮಗೆ, ಏನಿದೆ ನೋಡಿ, ಟ್ರಯಾಂಗಲ್ ಒ ಪಿ ಎ ಇದೆ. ಸೊ ಇದ್ರದ್ದು ಡೈರೆಕ್ಷನ್ ಯಾವ ಥರ ಇದೆ ನೋಡಿ, ಒ ಪಿದು ಒಂದು ಡೈರೆಕ್ಷನ್ ಇದೆಯಾ, ಈ ಥರ ಇದೆಯಾ. ಅದಾದಮೇಲೆ ಒ ಎದು ಒಂದು ಡೈರೆಕ್ಷನ್ ಇದೆಯಾ, ಇದು ಈ ಥರ ಇದೆ. ಆಮೇಲೆ ಎ ಪಿದು ಈ ಥರ ಇದೆ, ಈ ಥರ ಇಲ್ಲ, ಎ ಪಿ ಡೈರೆಕ್ಷನ್ ಈ ಥರ ಇದೆ, ಎ ಪಿ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ಟ್ರಯಾಂಗಲ್ ತೊಗೊಂಡ್ರೆ ಅದ್ರದ್ದು ರಿಸಲ್ಟ್ಸ್ ಏನಾಗುತ್ತೆ ನೋಡಿ ಹೇಳಿ. ಓಕೆ, ಸೊ ಈ ಟ್ರಯಾಂಗಲ್ನ ನಾನು ಸಪ್ರೇಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಎ ಇದೆ, ಕರೆಕ್ಟಾ. ಸೊ ಇವಾಗ ಡೈರೆಕ್ಷನ್ ಒ ಪಿ ಈ ಥರ ಇದೆ, ಒ ಎ ಈ ಥರ ಇದೆ, ಎ ಪಿ ಈ ಥರ ಇದೆ, ಕರೆಕ್ಟಾ. ಸೊ ಇವಾಗ ಇದ್ರದ್ದು ಎಡಿಷನ್ ಹಾಕೊತ ಹೋದರೆ ಏನಾಗುತ್ತೆ ನೋಡಿ, ಈ ಥರ ಅಂತ ಹೋಗಲ್ಲ, ಒ ಎದಿಂದ ಇಲ್ಲಿಂದನೇ ಹೋಗ್ಬೇಕು ನಾವು. ಏನಾಗುತ್ತೆ, ಒ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಒ ಪಿ ಆಗುತ್ತಾ. ಓಕೆ, ಸೊ ಇದನ್ನು ವ್ಯಾಕ್ಟರ್ ಫಾರ್ಮಲ್ಲಿ ತೊಗೊಂಡ್ರೆ ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಬೇಕಂದಂಗೆ ಆಯ್ತು. ಇವಾಗ ಟ್ರಯಾಂಗಲ್ ಒ ಎ ಪಿ. ಓಕೆ, ಈ ಒ ಎ ಪಿಯಲ್ಲಿ ಅಡಿಷನ್ ವ್ಯಾಕ್ಟರ್ ಹಾಕಿದ್ರೆ ಏನಾಗುತ್ತೆ ನೋಡಿ, ಫಾರ್ಮುಲಾ ಒ ಎ ವ್ಯಾಕ್ಟರ್ ಪ್ಲಸ್ ಎ ಪಿ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಒ ಪಿ ವ್ಯಾಕ್ಟರ್, ಕರೆಕ್ಟಾ. ಸೊ ಇವಾಗ ಒ ಎ ನಾವು ಎ ಪಿ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ ನೋಡಿ, ಇದು ಒ ಪಿ ಮೈನಸ್ ಒ ಎ ಆಯಿತು, ಕರೆಕ್ಟಾ. ಓಕೆ, ಒ ಪಿ ಅಂತಂದರೆ ಏನಿದೆ ನಮ್ಮದು, ವ್ಯಾಕ್ಟರ್ ಆರ್ ಇದೆ. ಅದಾದಮೇಲೆ ಒ ಎ ಅಂತಂದರೆ ವ್ಯಾಕ್ಟರ್ ಎ ಇದೆ, ಕರೆಕ್ಟಾ. ಸೊ ನಮ್ಗೆ ಇವಾಗ ಸಿಕ್ತು ಎ ಪಿ ವ್ಯಾಕ್ಟರ್ ಅಂದರೆ ವ್ಯಾಕ್ಟರ್ ಆರ್ ಮೈನಸ್ ವ್ಯಾಕ್ಟರ್ ಎ ಸಿಕ್ತು. ಓಕೆ, ಇದ್ರ ಡಯಾಗ್ರಾಮಲ್ಲಿ ನೋಡಿ, ಎ ಪಿ ಅನ್ನೋದು ಎನ್ ವ್ಯಾಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆಯಾ. ಓಕೆ, ಸೊ ಎ ಪಿ ಅನ್ನೋದು ಪ್ಲೇನಲ್ಲಿರುವಂಥ ಒಂದು ಲೈನು. ಈ ಲೈನ್ ಯಾವುದೇ ಪ್ಲೇನಲ್ಲಿ ನೀವು ತೊಗೊಂಡ್ರೆ ಅದು ಎನ್ ವ್ಯಾಕ್ಟರ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಇಲ್ಲೇನಾಯಿತು, ಎ ಪಿ ವ್ಯಾಕ್ಟರ್ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ಎನ್ ವ್ಯಾಕ್ಟರ್. ಯಾವಾಗ ಎರಡು ರಿಸಲ್ಟ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅದ್ರದ್ದು ಏನಾಗಿರುತ್ತೆ ಹೇಳಿ, ಡಾಟ್ ಪ್ರಾಡಕ್ಟು 0 ಆಗಿರುತ್ತೆ. ಅಂದರೆ ಎ ಪಿ ವ್ಯಾಕ್ಟರ್ ಡಾಟ್ ಎನ್ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು 0. ಎ ಪಿ ವ್ಯಾಕ್ಟರ್ ಆನ್ಸರ್ ಇಲ್ಲಿ ಬಂದಿದೆಯಾ. ಸೊ ಅದನ್ನು ನಾನು ಇಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ. ವ್ಯಾಕ್ಟರ್ ಆರ್ ಮೈನಸ್ ಎ ವ್ಯಾಕ್ಟರ್ ಡಾಟ್ ಎನ್ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು 0. ಸೊ ಇದು ಆಯಿತು ನಿಮ್ಮದು ವ್ಯಾಕ್ಟರ್ ಫಾರ್ಮ್. ಸಿಂಪಲ್ ಇದೆನಾ. ಸೊ ವ್ಯಾಕ್ಟರ್ ಫಾರ್ಮ್ ನಮಗೆ ಸಿಕ್ಬಿಡ್ತು. ಸೊ ವ್ಯಾಕ್ಟರ್ ಫಾರ್ಮ್ ಸಿಕ್ಕ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಕಾರ್ಟೇಷನ್ ಫಾರ್ಮ್ ಮಾಡಬೇಕು. ಓಕೆ, ಸೊ ಕಾರ್ಟೇಷನ್ ಫಾರ್ಮ್ ಮಾಡಬೇಕಂದ್ರೆ ನಾವು ವ್ಯಾಕ್ಟರ್ ಫಾರ್ಮ್ನೇ ಯೂಸ್ ಮಾಡ್ಕೊಳ್ಳೋದು. ಸೊ ವ್ಯಾಕ್ಟರ್ ಫಾರ್ಮ್ ಏನು ಬಂದಿದೆ ನಮ್ಮದು ಆನ್ಸರ್ ಇವಾಗ, ವ್ಯಾಕ್ಟರ್ ಆರ್ ಮೈನಸ್ ವ್ಯಾಕ್ಟರ್ ಎ ಡಾಟ್ ಎನ್ ಇಸ್ ಈಕ್ವಲ್ಸ್ ಟು 0 ಅಂತ ಬಂದಿದೆ. ಓಕೆ, ಸೊ ವ್ಯಾಕ್ಟರ್ ಆರ್ ಅಂತಂದರೆ ಏನಿರುತ್ತೆ ನಮ್ಮದು ಡೈರೆಕ್ಷನ್ ಕೊಸೈನ್ಸು, ಎಕ್ಸ್, ವೈ, ಝೆಡ್ ಇರುತ್ತಾ. ಸಾರಿ, ಇದು ಎಕ್ಸ್,
ಎಕ್ಸ್ ಕಮ ವೈ ಕಮ ಝೆಡ್ ಇರುತ್ತೆ. ಅದಾದಮೇಲೆ ಮೈನಸ್ ಎ ವ್ಯಾಕ್ಟರ್ದು ಆಲ್ರೆಡಿ ಗೊತ್ತಿದೆ, x1 y1 z1 ಇದೆ. ಸೊ ಇದಾಯಿತು ನಮ್ಮದು ಆರ್ ಮೈನಸ್ ಎ ಡಾಟ್, ಸೊ ಇದು ಡಾಟ್, ಸೊ ಡಾಟ್ ಎನ್ ವ್ಯಾಕ್ಟರ್ದು ಪಾಯಿಂಟ್ಸ್ ತೊಗೊಂಡ್ರೆ ನಾನು ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ತೊಗೋತಾ ಇದ್ದೀನಿ ರಿಸಲ್ಟ್ನ. ಎ ಬಿ ಸಿ ಈಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಇದು ಡೈರೆಕ್ಷನ್ ಕೊಸೈನ್ಸ್ ಎನ್ ವ್ಯಾಕ್ಟರ್ದು. ಓಕೆ, ಸೊ ಇವಾಗ ಇದ್ರದ್ದು ಡಾಟ್ ಪ್ರಾಡಕ್ಟ್ ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನೋಡಿ ಆನ್ಸರ್, ಎಕ್ಸ್ ಮೈನಸ್ x1, ಅದಾದಮೇಲೆ y ಮೈನಸ್ y1, z ಮೈನಸ್ z1 ಡಾಟ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ಒಂದೊಂದನ್ನು ಡಾಟ್ ಪ್ರಾಡಕ್ಟ್ನ ತೊಗೋಬೇಕು. ಡಾಟ್ ಮಾಡಿದರೆ ಏನಾಗುತ್ತೆ ಅಂದರೆ 1 ಆಗುತ್ತೆ, ಅಂದರೆ ಇದರಿಂದ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡ್ಕೋಬೇಕು. ಎಕ್ಸ್ ಮೈನಸ್ x1 ಇಂಟು ಎ ಪ್ಲಸ್ y ಮೈನಸ್ y1 ಇಂಟು ಬಿ ಪ್ಲಸ್ z ಮೈನಸ್ z1 ಇಂಟು ಸಿ ಈಸ್ ಈಕ್ವಲ್ಸ್ ಟು 0. ಇದಾಗಿತ್ತು ನಿಮ್ಮದು ಕಾರ್ಟೇಷನ್ ಫಾರ್ಮ್. ಕರೆಕ್ಟಾ? ಸೊ ಇಷ್ಟು ಮಾಡಿಬಿಟ್ರೆ ನಿಮ್ಮದು ಕಾರ್ಟೇಷನ್ ಫಾರ್ಮ್ ಕಂಪ್ಲೀಟ್ ಆಯಿತು. ಇದು ಕ್ಲಿಯರ್ ಆಯಿತಾ?